ಹಳೆಯ ಮಾರುಕಟ್ಟೆಯಲ್ಲಿ ಗೊಂಬೆಯನ್ನು ವ್ಯಾಪಾರ ಮಾಡಿ ಮನೆಗೆ ತಂದಿದನು. ಆಟವಾಡದ ಗೊಂಬೆ. ರಾಘವ ಹಳೆಯ ವಸ್ತುಗಳನ್ನು ಸಂಗ್ರಹಿಸುವ ಹವ್ಯಾಸವುಳ್ಳವನು. ಒಂದು ದಿನ ಹಳೆಯ ಮಾರುಕಟ್ಟೆಯಲ್ಲಿ ಅವನಿಗೆ ಒಂದು ವಿಚಿತ್ರವಾದ ಮಣ್ಣಿನ ಬಣ್ಣದ ಹಳೆಯ ಗೊಂಬೆ ಸಿಕ್ಕಿತು. ಅದರ ಕಣ್ಣುಗಳು ಅಸಹಜವಾಗಿ ಹೊಳೆಯುತ್ತಿದ್ದವು. ಯಾವುದೋ ಕುತೂಹಲಕ್ಕೆ ಬಿದ್ದು ಅವನು ಅದನ್ನು ಮನೆಗೆ ತಂದನು. ಆ ದಿನ ರಾತ್ರಿ ಮನೆಯಲ್ಲಿ ರಾಘವ ಒಬ್ಬನೇ ಇದ್ದನು. ಕೆಲಸ ಮುಗಿಸಿ ಮಲಗುವಾಗ ಆ ಗೊಂಬೆಯನ್ನು ತನ್ನ ಕೋಣೆಯ ಮೇಜಿನ ಮೇಲಿಟ್ಟನು. ಮಧ್ಯರಾತ್ರಿ ಸುಮಾರು 2 ಗಂಟೆಯ ಹೊತ್ತಿಗೆ ಅವನಿಗೆ ಏನೋ ಶಬ್ದ ಕೇಳಿಸಿತು. ಗಲ್ ಗಲ್ ಎಂಬ ಗೆಜ್ಜೆಯ ಸದ್ದು. ಎಚ್ಚರವಾದ ರಾಘವ ಲೈಟ್ ಆನ್ ಮಾಡಿದ. ಎಲ್ಲವೂ ಸ್ತಬ್ಧವಾಗಿತ್ತು. ಆದರೆ ಮೇಜಿನ ಮೇಲಿದ್ದ ಗೊಂಬೆ ಈಗ ಅಲ್ಲಿರಲಿಲ್ಲ. ಅದು ನೆಲದ ಮೇಲೆ ಬಿದ್ದಿತ್ತು. ಗಾಳಿಗೆ ಬಿದ್ದಿರಬಹುದು ಎಂದುಕೊಂಡು ರಾಘವ ಅದನ್ನು ಮತ್ತೆ ಮೇಜಿನ ಮೇಲಿಟ್ಟು ಮಲಗಿದನು. 10 ನಿಮಿಷ ಕಳೆಯುವಷ್ಟರಲ್ಲಿ ಅವನಿಗೆ ತನ್ನ ಬೆನ್ನಿನ ಮೇಲೆ ಯಾರೋ ತಣ್ಣನೆಯ ಕೈಯಿಂದ ಸ್ಪರ್ಶಿಸಿದಂತಾಯಿತು. ಬೆವತು ಹೋದ ರಾಘವ ತಕ್ಷಣ ತಿರುಗಿದ. ಯಾರೂ ಇರಲಿಲ್ಲ. ಆದರೆ ಆ ಗೊಂಬೆ ಈಗ ಅವನ ಹಾಸಿಗೆಯ ಪಕ್ಕದ ಕಾಲಿನ ಹತ್ತಿರ ಇತ್ತು. ಅದರ ಮುಖದಲ್ಲಿ ಮೊದಲಿಗಿಂತಲೂ ಭಯಾನಕವಾದ ನಗು ಇತ್ತು. ಬೆದರಿದ ರಾಘವ ಗೊಂಬೆಯನ್ನು ಎತ್ತಿ ತಕ್ಷಣ ಹೊರಗಿನ ಕಸದ ಬುಟ್ಟಿಗೆ ಎಸೆದು ಬಂದು ಬಾಗಿಲು ಹಾಕಿ ಲಾಕ್ ಮಾಡಿದನು. ಇದು ಬರೀ ಭ್ರಮೆ ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಬೆಡ್ಶೀಟ್ ಹೊದ್ದು ಮಲಗಿದನು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಬೆಡ್ಶೀಟ್ ಒಳಗಡೆಯೇ ಏನೋ ಚಲಿಸುತ್ತಿರುವ ಅನುಭವವಾಯಿತು. ಕಾಲಿನ ಹತ್ತಿರದಿಂದ ನಿಧಾನವಾಗಿ ಏನೋ ಮೇಲಕ್ಕೆ ಬರುತ್ತಿತ್ತು. ರಾಘವನ ಹೃದಯ ಬಡಿತ ಜೋರಾಯಿತು. ಅವನು ನಡುಗುತ್ತಾ ಬೆಡ್ಶೀಟ್ ತೆಗೆದನು. ಅಲ್ಲಿ ಅದೇ ಗೊಂಬೆ ಇತ್ತು. ಅದರ ಕೈಯಲ್ಲಿ ಒಂದು ಸಣ್ಣ ಚಾಕು ಇತ್ತು. ಗೊಂಬೆ ಮನುಷ್ಯನ ದನಿಯಲ್ಲಿ ಪಿಸುಗುಟ್ಟಿತು. ನನ್ನನ್ನು ಹೊರಗೆ ಹಾಕಬೇಡ, ನಾವು ಇನ್ನೂ ತುಂಬಾ ಆಟವಾಡಬೇಕಿದೆ. ಮರುದಿನ ಬೆಳಗ್ಗೆ ರಾಘವನ ಮನೆ ಲಾಕ್ ಆಗಿತ್ತು. ನೆರೆಹೊರೆಯವರು ಬಂದು ನೋಡಿದಾಗ ರಾಘವ ಎಲ್ಲೂ ಇರಲಿಲ್ಲ. ಆದರೆ ಮ್ಯಾಜಿನ ಮೇಲೆ ಆ ಗೊಂಬೆ ಇತ್ತು. ಅದರ ಅಂಗಿಯ ಮೇಲೆ ಮಾತ್ರ ಕೆಂಪು ರಕ್ತದ ಕಲೆಗಳಿದ್ದವು.